ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಜಗತ್ತಿನ ಅತ್ಯುತ್ತಮ ಸೈಕಾಲಜಿಕಲ್ ಹಾರರ್ ಥ್ರಿಲ್ಲರ್ ಮೂವೀಸ್ ಅಲ್ಲಿ ಒಂದಾದ ಪರ್ಫೆಕ್ಟ್ ಬ್ಲೂ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯನ್ನ ಸತೋಶಿ ಕೋನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ನಾನು ನೋಡಿದ ಮೊದಲ ಜಾಪನೀಸ್ ಆನಿಮೆ ಮೂವಿ ಇದು. ಚಿಕ್ಕ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರೋ ಮೂವಿ ಇದು ಅಂತಾನೆ ನೋಡೋಕೆ ಶುರು ಮಾಡಿದೆ. ಆಮೇಲೆ ಗೊತ್ತಾಯ್ತು ಮಕ್ಕಳೇನಾದ್ರೂ ಮಿಸ್ ಆಗಿ ಈ ಮೂವಿ ನೋಡಿದ್ರೆ ಕತೆ ಮುಗೀತು. ಮೂವಿಯಲ್ಲಿ ತುಂಬಾನೇ ವೈಲೆನ್ಸ್ ಇದೆ, ಡಿಸ್ಟರ್ಬಿಂಗ್ ಆಗಿದೆ. ಇದ್ರ ಜೊತೆ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ, ತಲೆ ಕೆರ್ಕೊಳ್ಳೋ ಹಾಗೆ ಮಾಡುತ್ತೆ ಈ ಮೂವಿ ನೋಡಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಆನಿಮೆ ಮೂವೀಸ್ ನ ನೋಡಿದೆ. ಎಲ್ಲಾ ಮೂವೀಸ್ ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಮೂವಿನ ಮೊದಲು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಿಮ್ಗೂ ಇಷ್ಟ ಆಗ್ಬೋದು. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಯಾವ್ದು ರಿಯಲ್, ಯಾವ್ದು ಕನ್ಸು, ಯಾವ್ದು ಭ್ರಮೆ ಏನು ಅರ್ಥ ಆಗಲ್ಲ, ಆ ರೀತಿ ಇದೆ ಸ್ಟೋರಿ. ಇದ್ರ ಜೊತೆಗೆ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಬೇರೆ ಇದೆ, ಹಾಗಾಗಿ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಚಾಮ್ ಅನ್ನೋ ಜೆ-ಪಾಪ್ ಗ್ರೂಪ್ ಅಲ್ಲಿ ಇರೋ ಮೀಮಾ ಅನ್ನೋ ಹುಡುಗಿಯನ್ನ ತೋರಿಸ್ತಾರೆ. ಅದೇ ಸ್ನೇಹಿತರೆ, BTS, ಬ್ಲಾಕ್ ಪಿಂಕ್, ವೈಟ್ ಪಿಂಕ್ ಅಂತ ಕೊರಿಯನ್ ಕೆ-ಪಾಪ್ ಇಲ್ವಾ, ಅದೇ ತರ ಮೀಮಾ ಇರೋದು ಜಾಪನೀಸ್ ಜೆ-ಪಾಪ್ ಗ್ರೂಪ್ ಅಲ್ಲಿ. ಜನ ಎಲ್ಲ ಮಾತಾಡ್ಕೊಂತಿದ್ದಾರೆ. ಮೀಮಾ ಚಾಮ್ ಗ್ರೂಪ್ ನ ಬಿಟ್ಟು ಆಕ್ಟಿಂಗ್ ಮಾಡೋಕೆ ಶುರು ಮಾಡ್ತಾಳಂತೆ. ಇವತ್ತೇ ಸ್ಟೇಜ್ ಮೇಲೆ ಇದನ್ನ ಅನೌನ್ಸ್ ಮಾಡಬಹುದು ಅಂತ. ತುಂಬಾನೇ ಜನ ಮೀಮಾ ಮತ್ತೆ ಇವಳ ಗ್ರೂಪ್ ನ ಪರ್ಫಾರ್ಮೆನ್ಸ್ ನೋಡೋಕೆ ಬಂದಿದ್ದಾರೆ. ಇವರಲ್ಲಿ ಮೀಮಾಳ ಡೈ ಹಾರ್ಡ್ ಫ್ಯಾನ್ ಮೀಮೇನಿಯಾ ಅನ್ನೋ ವ್ಯಕ್ತಿ ಕೂಡ ಇದ್ದಾನೆ. ಮೀಮಾ ಸ್ಟೇಜ್ ಮೇಲೆ ಬರೋಕ್ಕೂ ಮುಂಚೆನೆ ಇವಳ ಮ್ಯಾನೇಜರ್ ರೂಮಿ ಮತ್ತೆ ಏಜೆಂಟ್ ಟಾಡೋಕೋರೋ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮೀಟಿಂಗ್ ಮಾಡ್ಬೇಕಾದ್ರೆ ಟಾಡೋಕೋರೋ ಹೇಳ್ತಾ ಇದ್ದಾನೆ ಮೀಮಾ ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾಳೆ ಅಂತ. ಒಂದು ಟಿವಿ ಸೀರೀಸ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಸೀರೀಸ್ ನ ಪ್ರೊಡ್ಯೂಸರ್ ಆಫರ್ ಕೊಟ್ಟಿದ್ದಾರೆ. ಹಾಗಾಗಿ ಚಾಮ್ ಗ್ರೂಪ್ ನ ಬಿಟ್ಟು ಆಕ್ಟಿಂಗ್ ಶುರು ಮಾಡ್ಲಿ ಅಂದಾಗ ಮ್ಯಾನೇಜರ್ ರೂಮಿ ಇದಕ್ಕೆ ಒಪ್ತಿಲ್ಲ. ಮೀಮಾಗೆ ಹಾಡನ್ನ ಹಾಡೋದು ಅಂದ್ರೆ ಇಷ್ಟ, ಬಲವಂತವಾಗಿ ಆಕ್ಟಿಂಗ್ ಯಾಕೆ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಿದ್ದಾಳೆ. ಇವಳ ಮಾತನ್ನ ಕೂಡ ಕೇಳಲ್ಲ. ಈ ಚಾಮ್ ಗ್ರೂಪ್ ಇಂದ ಬರೋ ಹಣ ಕಡಿಮೆ ಇದೆ, ಆಕ್ಟಿಂಗ್ ಅಲ್ಲಿ ತುಂಬಾನೇ ದುಡ್ಡು ಸಿಗುತ್ತೆ ಅಂತ ಈ ರೀತಿ ಮಾಡ್ತಿದ್ದಾನೆ. ಮೀಮಾಗಂತೂ ಸಖತ್ ಬೇಜಾರಾಗಿದೆ. ಈ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ಏಜೆಂಟ್ ಗಳ ಸಹಾಯ ಬೇಕೇ ಬೇಕು. ಹಾಗಾಗಿ ಕೊನೆದಾಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಒಂದಷ್ಟು ಜನ ಕುಡ್ಕೊಂಡ್ ಬಂದು ಗಲಾಟೆ ಮಾಡ್ತಿದ್ದಾರೆ. ಶೋ ಹಾಳ್ ಮಾಡ್ತಿದಾರಲ್ಲ ಅಂತ ಮೀಮೇನಿಯಾ ದೊಡ್ಡದಾಗಿ ಅವ್ರಿಗೆ ಹೊಡೆಯೋರಂಗೆ ಹೋಗಿ ಇವನೇ ಓಡಿಸ್ಕೊಂಡು ಸೈಡ್ ಗೆ ಬರ್ತಾನೆ. ಜನ ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡು ಇವರ ಮೇಲೆ ಬಿಸಾಕ್ಬೇಕಾದ್ರೆ ಮೀಮಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂತಾಳೆ, ಇವತ್ತು ಗಲಾಟೆ ಮಾಡಬೇಡಿ, ನನ್ನ ಕೊನೆ ಸಾಂಗ್ ಇದು. ಚಾಮ್ ಗ್ರೂಪ್ ನ ಬಿಟ್ಟು ಟಿವಿ ಸೀರೀಸ್ ಅಲ್ಲಿ ಆಕ್ಟಿಂಗ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂದಾಗ ಕೆಲವರಿಗೆ ಖುಷಿ ಆಗುತ್ತೆ, ಇನ್ನ ಕೆಲವರಿಗೆ ದುಃಖ ಆಗುತ್ತೆ. ಶೋ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಾದ್ರೆ ಇವಳ ಫ್ಯಾನ್ಸ್ ಇವಳಿಗೆ ತುಂಬಾನೇ ಗಿಫ್ಟ್ ಎಲ್ಲ ಕೊಡ್ತಾರೆ. ಇಸ್ಕೊಂಡು ಮನೆಗೆ ಬಂದು ಸಿಂಗಿಂಗ್ ಬಿಡ್ಬೇಕಲ್ಲ ಅಂತ ದುಃಖದಲ್ಲಿ ಚಾಮ್ ಗ್ರೂಪ್ ನ ಪೋಸ್ಟರ್ ಗೋಡೆ ಮೇಲೆ ಅಂಟಿಸ್ಕೊಂಡಿರ್ತಾಳೆ. ಅದನ್ನ ತೆಗಿತಾಳೆ. ಇದನ್ನ ನೋಡ್ತಿದ್ರೆ ಪದೇ ಪದೇ ಸಿಂಗಿಂಗ್ ನೆನಪಾಗುತ್ತೆ ಅಂತ. ಆಮೇಲೆ ಫ್ಯಾನ್ಸ್ ಕೊಟ್ಟಿರೋ ಲೆಟರ್ಸ್ ಓದ್ಬೇಕಾದ್ರೆ ಒಂದು ಲೆಟರ್ ಅಲ್ಲಿ ನಾನು ಮೀಮಾಸ್ ರೂಮ್ ನ ಯಾವಾಗ್ಲೂ ನೋಡ್ತಾ ಇರ್ತೀನಿ ಅಂತ ಇರೋದು ಓದಿ ತನ್ನ ರೂಮ್ ಇಂದ ಹೊರಗೆ ನೋಡ್ತಾಳೆ. ಇದೇನಪ್ಪ, ನಾನು ರೂಮ್ ಅಲ್ಲಿ ಇರೋದು ಯಾರಾದ್ರೂ ನೋಡ್ತಿದಾರ ಅಂತ. ಇದೇ ಸಮಯಕ್ಕೆ ಮೀಮಾ ಅವ್ರ ಅಮ್ಮನು ಫೋನ್ ಮಾಡಿ ಸಿಂಗರ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡು ಆಕ್ಟಿಂಗ್ ಮಾಡೋಕೆ ಯಾಕೆ ಒಪ್ಕೊಂಡೆ ಅಂತ ಬೈತಾ ಇದ್ದಾರೆ. ಆದ್ರೆ ಈ ಇಂಡಸ್ಟ್ರಿ ನಡೆಯೋದೇ ಹಾಗೆ, ನನ್ ಕೈಯಲ್ಲಿ ಏನು ಇಲ್ಲ ಅಂತ ಮೀಮಾ ಅರ್ಥ ಮಾಡಿಸ್ಬೇಕಾದ್ರೆ ಯಾರೋ ಫ್ಯಾಕ್ಸ್ ಕಳಿಸ್ತಾರೆ. ಈ ಪೇಜ್ ತುಂಬಾ ದ್ರೋಹಿ ಅಂತ ಬರ್ದಿರೋದು ನೋಡಿ, ಇದೇನಪ್ಪ ನಾನ್ ಯಾರಿಗ್ ದ್ರೋಹ ಮಾಡಿದೀನಿ, ಫ್ಯಾಕ್ಸ್ ನ ಯಾರು ಕಳ್ಸಿದ್ರು ಅಂತ ಇವಳಿಗೆ ಗೊತ್ತೇ ಆಗಲ್ಲ. ಮುಂದಿನ ದಿನ ಮೀಮಾ ಮ್ಯಾನೇಜರ್ ರೂಮಿಗೆ ಏನಿದು ಮೀಮಾಸ್ ರೂಮ್ ಅಂತ ಇದೆ ಲೆಟರ್ ಅಲ್ಲಿ ನೋಡಿ ಅಂತ ಕೊಟ್ಟಾಗ ರೂಮಿ ಹೇಳ್ತಾಳೆ, ಇದು ವೆಬ್ಸೈಟ್ ನ ಹೆಸರು, ನಿನ್ ಫ್ಯಾನ್ ಯಾರೋ ಕ್ರಿಯೇಟ್ ಮಾಡಿದ್ದಾರೆ ಅನ್ಸುತ್ತೆ, ನಿನ್ ಬಗ್ಗೆ ಡೀಟೇಲ್ಸ್ ಹಾಕೋಕೆ ಅಂದಾಗ ಏನ್ ವೆಬ್ಸೈಟ್, ಹಾಗಂದ್ರೆ ಏನು ಅಂತ ಮೀಮಾಗೆ ಗೊತ್ತೇ ಆಗ್ತಿಲ್ಲ. ಅಷ್ಟು ಗೊತ್ತಿಲ್ವಾ ಮೀಮಾಗೆ ಅಂತ ಅನ್ಕೋಬೇಡಿ ಸ್ನೇಹಿತರೆ. ಮೂವಿ ರಿಲೀಸ್ ಆಗಿದ್ದು 1997ರಲ್ಲಿ. ಆಗ ವೆಬ್ಸೈಟ್ ಕಂಪ್ಯೂಟರ್ ಎಲ್ಲ ಹೊಸದು, ಹಾಗಾಗಿ ವೆಬ್ಸೈಟ್ ಅಂದ್ರೆ ಏನು ಅಂತ ಮೀಮಾಗೆ ಗೊತ್ತಾಗ್ಲಿಲ್ಲ. ಈಗಾಗ್ಲೇ ಮೀಮಾಗೆ ಡಬಲ್ ಬೈಂಡ್ ಅನ್ನೋ ಟಿವಿ ಸೀರೀಸ್ ಅಲ್ಲಿ ಒಂದು ಸಣ್ಣ ರೋಲ್ ಸಿಕ್ಕಿದೆ. ಸ್ವಲ್ಪ ಜಾಸ್ತಿನೇ ಸಣ್ಣ ರೋಲ್. ಹೋಗಿ ಯಾರ್ ನೀವು ಅಂತ ಕೇಳಬೇಕು, ಅಷ್ಟೇ ಡೈಲಾಗ್. ಇದನ್ನ ನೋಡಿ ರೂಮಿಗೆ ತುಂಬಾನೇ ಬೇಜಾರಾಗ್ತಿದೆ. ಇರೋ ಒಂದು ಡೈಲಾಗ್ ನ ಹೇಳೋಕೆ ಮೀಮಾ ಟೆನ್ಷನ್ ಮಾಡ್ಕೊಂಡು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಟಿವಿ ಸೀರೀಸ್ ನ ಪ್ರೊಡ್ಯೂಸರ್ ಮತ್ತೆ ರೈಟರ್ ಬರ್ತಾರೆ. ಮೀಮಾಳ ಏಜೆಂಟ್ ಟಾಡೋಕೋರೋ ಮೀಮಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ, ಸ್ವಲ್ಪ ಜಾಸ್ತಿ ಡೈಲಾಗ್ಸ್ ಇರೋ ರೋಲ್ ಕೊಡ್ಬೋದಾ, ಅವಳು ಚಾಮ್ ಗ್ರೂಪ್ ನ ಕೂಡ ಬಿಟ್ಟು ಬಂದಿದ್ದಾಳೆ ಅಂತ ಇವ್ರಿಗೆ ಕೇಳಿದಾಗ ಆಯ್ತು ನೋಡೋಣ ಅಂತ ಹೇಳಿ ಮೀಮಾಗೋಸ್ಕರ ಯಾರೋ ಫ್ಯಾನ್ ಕಳಿಸಿರೋ ಲೆಟರ್ ನ ಟಾಡೋಕೋರೋಗೆ ಪ್ರೊಡ್ಯೂಸರ್ ಕೊಡ್ತಾರೆ. ಹಿಂದೆನೆ ಈ ಲೆಟರ್ ಬ್ಲಾಸ್ಟ್ ಆಗಿ ಟಾಡೋಕೋರೋಗೆ ತುಂಬಾನೇ ಗಾಯ ಆಗುತ್ತೆ. ಲೆಟರ್ ಅಲ್ಲಿ ಬಾಂಬ್ ಯಾರಿಟ್ಟಿದ್ದು ಅಂತ ಗೊತ್ತಾಗಲ್ಲ. ತನಿಗೋಸ್ಕರ ಈ ಲೆಟರ್ ಬಂದಿದ್ದು, ಅಂದ್ರೆ ತನ್ನನ್ನ ಯಾರೋ ಟಾರ್ಗೆಟ್ ಮಾಡ್ತಿರ್ಬೋದು ಅಂತ ಮೀಮಾಗೆ ಭಯ ಆಗ್ತಿದೆ. ಇದಾದ್ಮೇಲೆ ಮೀಮಾ ರೂಮಿಗೆ ಹೇಳಿ ಕಂಪ್ಯೂಟರ್ ತರಿಸ್ಕೊಂತಾಳೆ. ಅದೇ ಕಚ್ಚಿರೋ ಸೇಬಿನ್ ಕಂಪ್ನಿದು. ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ರೂಮಿ ಮೀಮಾಗೆ ಹೇಳ್ಕೊಡ್ತಾ ಇದ್ದಾಳೆ. ಎಲ್ಲ ಕಲ್ತ್ಕೊಂಡಾದ್ಮೇಲೆ ಮೊದಲು ಮೀಮಾಸ್ ರೂಮ್ ವೆಬ್ಸೈಟ್ ನ ಓಪನ್ ಮಾಡಿ ನೋಡಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ವೆಬ್ಸೈಟ್ ಅಲ್ಲಿ ಮೀಮಾಳ ಡೈರಿ ಅಂತ ಹೇಳಿ ಮೀಮಾನೇ ಇದನ್ನ ಬರ್ದಿರೋ ಹಾಗೆ ಎಲ್ಲಾ ಡೀಟೇಲ್ಸ್ ನ ಯಾರೋ ಬರ್ದಿದ್ದಾರೆ. ಮೀಮಾ ಎಲ್ಲಿ ಹೋಗಿದ್ಲು, ಏನ್ ಮಾಡಿದ್ಲು, ಯಾವ ಬ್ರ್ಯಾಂಡ್ ನೀರ್ ತಗೊಂತಾಳೆ, ಯಾವ ಬ್ರ್ಯಾಂಡ್ ಹಾಲನ್ನ
ಅನ್ನ ತಗೊಂತಾಳೆ, ಅಕ್ವೇರಿಯಂ ಅಲ್ಲಿ ಇರೋ ಮೀನುಗಳಿಗೆ ಯಾವ ಫುಡ್ ತಗೊಂತಾಳೆ ಎಲ್ಲ ಬರ್ದಿದ್ದಾರೆ. ಇದೇನಪ್ಪ ನನ್ ಬಗ್ಗೆ ಇಷ್ಟೊಂದು ಹೇಗ್ ಗೊತ್ತಿರೋಕೆ ಸಾಧ್ಯ ಅಂತ ಶಾಕ್ ಆಗಿದ್ದಾಳೆ ಮೀಮಾ. ಇದಾದ್ಮೇಲೆ ಮೀಮಾಳನ್ನ ಇವಳ ಡೈ ಹಾರ್ಡ್ ಫ್ಯಾನ್ ಮೀಮೇನಿಯಾ ಎಲ್ಲಾ ಕಡೆ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ. ಅಂದ್ರೆ ಹಿಂದೆನೆ ಬರ್ತಿರಲ್ಲ, ದೂರದಿಂದ ಗಮನಿಸ್ತಾ ಇರ್ತಾನೆ. ಶೂಟಿಂಗ್ ಸೆಟ್ಗೂ ಕೂಡ ಬರ್ತಿರ್ತಾನೆ. ಒಂದಿನ ಮೀಮಾ ಆಫೀಸ್ಗೆ ಹೋಗ್ಬೇಕಾದ್ರೆ ಲಿಫ್ಟ್ ಒಳಗೆ ಅದೇ ಮೀಮಾಳ ಕೊನೆಯ ಪರ್ಫಾರ್ಮೆನ್ಸ್ ಇದ್ದಾಗ ಒಂದಷ್ಟು ಹುಡುಗರು ಬಂದು ಗಲಾಟೆ ಮಾಡಿದ್ರಲ್ಲ, ಅವರಲ್ಲಿ ಒಬ್ಬನಿಗೆ ಯಾರೋ ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನೇನ್ ಪ್ರಾಣ ಹೋಗ್ತಾ ಇದೆ ಅಂತ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದನ್ನ ಇಲ್ಲಿ ಅಂಟಿಸಿದ್ದಾರೆ. ಯಾರು ಅಂಟಿಸಿದ್ದಾರೆ ಅಂತ ಹಿಂದಿರುಗಿ ನೋಡಿದ್ರೆ ಅಲ್ಲಿ ಮೀಮೇನಿಯಾ ಸ್ಮೈಲ್ ಮಾಡ್ತಾ ನಿಂತಿದ್ದಾನೆ. ಅಂದ್ರೆ ಇವನೇ ಹಿಟ್ ಅಂಡ್ ರನ್ ಮಾಡಿರೋದು ಆ ಹುಡುಗನನ್ನ ಕೊಲ್ಲೋಕೆ. ಆಫೀಸ್ಗೆ ಬಂದಾಗ ಗೊತ್ತಾಯ್ತು ಇವಳು ಬಿಟ್ಟು ಬಂದ ಚಾಮ್ ಗ್ರೂಪ್ ಅಲ್ಲಿ ಇನ್ನ ಇಬ್ರು ಇದಾರಲ್ಲ, ಅವರ ಸಾಂಗ್ ಈಗ ಟಾಪ್ 100 ಚಾರ್ಟ್ ಅಲ್ಲಿ 83ನೇ ಸ್ಥಾನಕ್ಕೆ ಬಂದಿದೆ. ಹಾಗಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನನಗಿಂತ ಬೆಳೆದು ಬಿಟ್ರಲ್ಲ ಅಂತ ಮೀಮಾ ಏನ್ ಉರ್ಕೊಳ್ಳಲ್ಲ. ಆದ್ರೆ ಮೀಮಾ ಬಗ್ಗೆ ಅವರು ಹಗುರವಾಗಿ ಮಾತಾಡ್ತಿದ್ದಾರೆ. ಅವಳು ಬಿಟ್ಟ ಮೇಲೆ ಚೆನ್ನಾಗಿದೆ, ಇಬ್ರು ಮಾಡ್ತಿರೋ ಸಾಂಗ್ ಚೆನ್ನಾಗಿದೆ ಅಂತೆಲ್ಲ. ರೂಮಿ ಮೀಮಾಗೆ ಮುಂದಿನ ಸ್ಕ್ರಿಪ್ಟ್ ಕೊಡ್ತಾಳೆ. ಈಗ ಇನ್ನಷ್ಟು ಡೈಲಾಗ್ಸ್ ಮೀಮಾಗೆ ಕೊಟ್ಟಿದ್ದಾರೆ. ಇದಾದ್ಮೇಲೆ ಮೀಮಾ ಶೂಟಿಂಗ್ ಸೆಟ್ ಗೆ ಬಂದಾಗ ಇಲ್ಲೇ ಇರೋ ಮೀಮೇನಿಯಾ ಇವಳನ್ನ ನೋಡ್ತಾ ಇದ್ದಾನೆ. ಇವನಿಗೆ ಇವಳು ಆಕ್ಟಿಂಗ್ ಮಾಡೋದು ಇಷ್ಟ ಆಗ್ತಿಲ್ಲ, ಸಿಂಗರ್ ಪರ್ಫಾರ್ಮರ್ ಆಗಿರೋದೇ ಇಷ್ಟ. ಆದ್ರೆ ಸೀರೀಸ್ ನ ರೈಟರ್ ಗೆ ಮೀಮಾಳ ಏಜೆಂಟ್ ಟಾಡೋಕೋರೋ ಸ್ವಲ್ಪ ಜಾಸ್ತಿ ರೋಲ್ ಕೊಡಿ ಅಂತ ಕೇಳಿದ್ನಲ್ಲ, ಹಾಗಾಗಿ ರೈಟರ್ ಮೀಮಾ ಯಾವತ್ತೂ ಊಹೆನೂ ಮಾಡಿರ್ಲಿಲ್ಲ ಅಂತ ರೋಲ್ ನ ಕೊಡ್ತಾರೆ. ಒಂದು ಕ್ಲಬ್ ಅಲ್ಲಿ ಮೀಮಾಳ ಕ್ಯಾರೆಕ್ಟರ್ ಮೇಲೆ ಅತ್ಯಾಚಾರ ಆಗೋ ಸೀನ್. ಈ ವಿಷಯ ಗೊತ್ತಾಗಿ ರೂಮಿಗೆ ತುಂಬಾನೇ ಕೋಪ ಬಂದು ಟಾಡೋಕೋರೋ ಆತರ ಜಗಳ ಮಾಡ್ತಿದ್ದಾಳೆ. ನಮ್ಮ ಏಜೆನ್ಸಿಯಲ್ಲಿ ಇರೋ ಆಕ್ಟರ್ಸ್ ನ ನಾವೇ ಕಾಪಾಡಬೇಕು. ಮೀಮಾ ಈಗ ಇಂಡಸ್ಟ್ರಿಗೆ ಬಂದಿದ್ದಾಳೆ, ಮೊದ್ಲೇ ಈ ರೀತಿ ಸೀನ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾಗ್ಲೇ ಈ ಕ್ಯಾರೆಕ್ಟರ್ ನ ಕೂಡ ಮಾಡೋಕೆ ಒಪ್ಕೊಂತಾಳೆ ಮೀಮಾ. ಏನಾದ್ರೂ ಮಾಡಿ ದೊಡ್ಡ ಆಕ್ಟರ್ ಆಗ್ಲೇಬೇಕು, ಈ ರೀತಿ ಸೀನ್ ಮಾಡಿ ಆದ್ಮೇಲೆ ಇನ್ನೂ ಅವಕಾಶ ಕೊಡ್ತಾರೇನೋ ಅಂತ ಮೀಮಾ ಅನ್ಕೊಂಡಿದ್ದಾಳೆ. ಆದ್ರೆ ಒಳಗೊಳಗೆ ತುಂಬಾನೇ ದುಃಖ ಪಡ್ತಿದ್ದಾಳೆ. ಟ್ರೈನ್ ಅಲ್ಲಿ ಮನೆಗೆ ಬರ್ಬೇಕಾದ್ರೆ ಇವಳಿಗೆ ತನ್ನದೇ ಆದ ಜೆ-ಪಾಪ್ ಸಿಂಗರ್ ನ ರೂಪ ಕಾಣಿಸ್ಕೊಂಡು ನಾನಾಗಿದ್ದಿದ್ರೆ ಖಂಡಿತ ಇದಕ್ಕೆ ಒಪ್ಕೊಂತಿರ್ಲಿಲ್ಲ ಅಂತ ಹೇಳೋ ಹಾಗೆ ಅನ್ಸುತ್ತೆ. ಅಂದ್ರೆ ಇವಳಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಶುರು ಆಗ್ತಿದೆ ಅಂತ. ಕೆಲವು ದಿನ ಆದ್ಮೇಲೆ ಮೀಮಾ ಶೂಟಿಂಗ್ ಗೆ ಬರ್ತಾಳೆ. ಕ್ಲಬ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಲ್ಲರೂ ಇವಳನ್ನ ಹಿಡ್ಕೊಂಡು ಅತ್ಯಾಚಾರ ಮಾಡೋ ಸೀನ್ ಇದು. ಇದನ್ನ ಶೂಟ್ ಮಾಡ್ಬೇಕಾದ್ರೆ ಇವಳ ಮೇಲೆ ಅತ್ಯಾಚಾರ ಮಾಡ್ತಿರೋ ಆಕ್ಟರ್ ಕೂಡ ಇವಳಿಗೆ ಕ್ಷಮೆ ಕೇಳ್ತಾ ಇದ್ದಾನೆ. ಇವನಿಗೂ ಈ ರೀತಿ ಆಕ್ಟಿಂಗ್ ಎಲ್ಲ ಮಾಡೋಕೆ ಇಷ್ಟ ಇಲ್ಲ, ಮುಂದೆ ಇನ್ನೂ ಅವಕಾಶ ಸಿಗ್ಬೋದು ಅನ್ನೋ ನಂಬಿಕೆಯಲ್ಲೇ ಮಾಡ್ತಿದ್ದಾರೆ. ಜೊತೆಗೆ ಭಯ ಕೂಡ ಇರುತ್ತೆ, ನಾನು ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತ ಅಂದ್ರೆ ಮತ್ತೆ ಕೆಲ್ಸ ಕೊಡಲ್ಲ ಅಂತ. ಹಾಗಾಗಿ ಈ ಸೀನ್ ನ ಶೂಟ್ ಮಾಡೋಕೆ ಶುರು ಮಾಡ್ತಾರೆ. ರೂಮಿಗೆ ನೋಡೋಕಾಗ್ದೆ ಅಳ್ತಾ ಇಲ್ಲಿಂದ ಹೋಗ್ತಾಳೆ. ಎಲ್ಲ ಆದ್ಮೇಲೆ ಟಾಡೋಕೋರೋ ಬೇಜಾರಲ್ಲೇ ಮೀಮಾಗೆ ಊಟ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗೋದನ್ನ ಇಲ್ಲೇ ಇದ್ದ ಮೀಮೇನಿಯಾ ನೋಡ್ತಾ ಇದ್ದಾನೆ. ಮೀಮಾ ಮನೆಗೆ ಬಂದಾಗ ತಾನು ಪ್ರೀತಿಯಿಂದ ಸಾಕಿದ್ದ ಮೀನುಗಳು ಕೂಡ ಸಾವನ್ನಪ್ಪಿದವೆ, ಒಂದೆರಡು ಉಳಿದಿದೆ ಅಷ್ಟೇ. ಇದರಿಂದ ತುಂಬಾನೇ ದುಃಖ ಆಗಿ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊಡೆದಾಕಿ ಅಳ್ತಾ ಇದ್ದಾಳೆ. ಈ ರೀತಿ ಆಕ್ಟರ್ ಆಗೋಕೆ ನನ್ಗೆ ಇಷ್ಟ ಇಲ್ಲ, ಆದ್ರೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋ ನನ್ನ ಏಜೆನ್ಸಿ ಅವ್ರಿಗೆ ಮೋಸ ಮಾಡಲ್ಲ, ಅವರು ಹೇಳ್ದಂಗೆ ಮಾಡ್ತೀನಿ ಅಂತ ಅನ್ಕೋಬೇಕಾದ್ರೆ ಮತ್ತೆ ಇವಳಿಗೆ ತನ್ನದೇ ಆದ ಜೆ-ಪಾಪ್ ರೂಪ ಆಫ್ ಆಗಿರೋ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡು ತನ್ನ ಪರಿಸ್ಥಿತಿ ನೋಡಿ ನಗಾಡ್ತಿರೋ ಹಾಗೆ ಕಾಣಿಸುತ್ತೆ. ಅಂದ್ರೆ ಅವಳಿಗೆ ಅನಿಸ್ತಾ ಇದೆ ಜೆ-ಪಾಪ್ ಅಲ್ಲಿ ಇದ್ದಾಗ್ಲೇ ಎಲ್ಲ ಚೆನ್ನಾಗಿತ್ತು, ಆಕ್ಟಿಂಗ್ ಗೆ ಬರ್ಲೇಬಾರ್ದಿತ್ತು ಅಂತ. ಮೀಮೇನಿಯಾ ತನ್ನ ಕಂಪ್ಯೂಟರ್ ಅಲ್ಲಿ ಮೀಮಾಸ್ ರೂಮ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ನೋಡ್ತಿದ್ದಾಗ ಡೈರಿಯಲ್ಲಿ ನನಗೆ ಆ ಸೀನ್ ಮಾಡೋಕೆ ಇಷ್ಟ ಇರಲಿಲ್ಲ, ಎಲ್ಲ ಪ್ರೊಡ್ಯೂಸರ್ಸ್ ಮತ್ತೆ ರೈಟರ್ಸ್ ನ ತಪ್ಪು, ನಾನು ಸಿಂಗರ್ ಆಗಿದ್ದಿದ್ದೆ ಚೆನ್ನಾಗಿತ್ತು ಅಂತ ಯಾರೋ ಬರ್ದಿದ್ದಾರೆ, ಇದನ್ನ ಮೀಮಾನೆ ಬರ್ದಿದ್ದಾಳೆ ಅಂತ ಮೀಮೇನಿಯಾ ಅನ್ಕೊಂತಾನೆ. ಆದ್ರೆ ಅವಳಿಗೆ ಕಂಪ್ಯೂಟರ್ ನ ಯೂಸ್ ಮಾಡೋಕೆ ಸರಿಯಾಗಿ ಬರಲ್ಲ, ಮತ್ತೆ ಇನ್ಯಾರು ವೆಬ್ಸೈಟ್ ಅಲ್ಲಿ ಇದನ್ನೆಲ್ಲ ಹಾಕ್ತಿದ್ದಾರೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಆ ಸೀನ್ ಮಾಡಿದ್ಮೇಲೆ ಟಿವಿ ರೇಟಿಂಗ್ಸ್ ಜಾಸ್ತಿ ಆಗೋಗಿದೆ. ನ್ಯೂಸ್ ಅವರೆಲ್ಲ ಮೀಮಾನ ಕರೆದು ಇಂಟರ್ವ್ಯೂ ಮಾಡೋಕೆ ಶುರು ಮಾಡ್ತಾರೆ. ಮೀಮಾಳನ್ನ ಆತರ ಟಿವಿಯಲ್ಲಿ ನೋಡಿ ಇವಳ ಸಿಂಗಿಂಗ್ ಗೆ ಫ್ಯಾನ್ಸ್ ಆಗಿದ್ದವರು ಬೇಜಾರಾಗಿದ್ದಾರೆ. ಮೀಮಾ ಮತ್ತೆ ವೆಬ್ಸೈಟ್ ಚೆಕ್ ಮಾಡಿದಾಗ ಡೈರಿಯಲ್ಲಿ ಬರ್ದಿದೆ, ನನಗೆ ಆತರ ಸೀನ್ ಮಾಡೋಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನನ್ನ ಕಾಪಾಡಿ, ನನಗೆ ಹೆಲ್ಪ್ ಮಾಡಿ ಅಂತ ಬರ್ದಿರೋದು ನೋಡಿ ನಾನು ಇದನ್ನ ಬರ್ದೇ ಇಲ್ಲ, ಯಾರು ಬರಿತಾ ಇದ್ದಾರೆ ಅಂತ ಮೀಮಾ ಅನ್ಕೋಬೇಕಾದ್ರೆ ಕಂಪ್ಯೂಟರ್ ಅಲ್ಲಿ ತನ್ನ ಜೆ-ಪಾಪ್ ರೂಪ ಮತ್ತೆ ಕಾಣಿಸ್ಕೊಂಡು ಹೇಳ್ತಾಳೆ, ಹೌದು ಇದೆಲ್ಲ ನೀನ್ ಬರ್ದಿರೋದಲ್ಲ, ರಿಯಲ್ ಮೀಮಾ ಬರ್ದಿರೋದು, ನಿನಗೆ ಆಕ್ಟರ್ ಆಗೋಕೆ ಇಷ್ಟ ಇಲ್ಲ, ಸಿಂಗರ್ ಆಗಿ ಇರ್ಬೇಕಾಗಿತ್ತು ಅಂತ ಅನಿಸ್ತಿದೆ ಅಲ್ವಾ, ಈಗ ನೋಡು ನಿನ್ನ ಯಾರು ಇಷ್ಟಪಡ್ತಿಲ್ಲ, ಜನರಿಗೆ ಬೇಕಾಗಿರೋದು ಸಿಂಗರ್ ಆಕ್ಟರ್ ಅಲ್ಲ ಅಂತ ಹೇಳಿ ಹೋಗ್ತಾಳೆ. ಇನ್ನೊಂದ್ ಕಡೆ ಟಿವಿ ಸೀರೀಸ್ ನ ರೈಟರ್ ಪಾರ್ಕಿಂಗ್ ಅಲ್ಲಿ ಕಾರ್ ನಿಲ್ಸಿ ತನ್ನ ಮನೆಗೆ ಹೋಗ್ಬೇಕಾದ್ರೆ ಲಿಫ್ಟ್ ಒಳಗೆ ಟೇಪ್ ರೆಕಾರ್ಡರ್ ಅಲ್ಲಿ ಯಾರೋ ಮೀಮಾಳ ಚಾಮ್ ಗ್ರೂಪ್ ಅಲ್ಲಿ ಇದ್ದಾಗ ಹಾಡಿರೋ ಹಾಡನ್ನ ಪ್ಲೇ ಮಾಡಿದ್ದಾರೆ. ಇದಾದ್ಮೇಲೆ ಲಿಫ್ಟ್ ಕ್ಲೋಸ್ ಆಗಿ ಓಪನ್ ಆದಾಗ ನೋಡ್ತೀವಿ ರೈಟರ್ ನ ಯಾರೋ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿ ಹೋಗಿದ್ದಾರೆ, ಅದು ಕಣ್ಣುಗಳನ್ನ ಕಿತ್ಹಾಕಿ. ನ್ಯೂಸ್ ಅಲ್ಲಿ ಈ ವಿಷಯ ಹರಡೋಕೆ ಶುರು ಆದಾಗ ಮೀಮಾಗೂ ಬೇಜಾರಾಗಿದೆ. ಅವತ್ತು ಲೆಟರ್ ಅಲ್ಲಿ ಬಾಂಬ್ ಬಿಟ್ಟು ಕೊಟ್ಟಿದ್ರು, ಈಗ ರೈಟರ್ ನ ಕೊಲೆ ಮಾಡಿದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಏನೇನೋ ಯೋಚನೆ ಮಾಡ್ಬೇಡ, ಆಕ್ಟರ್ ಆಗೋದ್ರ ಬಗ್ಗೆ ಗಮನ ಕೊಡು ಸಾಕು ಅಂತ ಟಾಡೋಕೋರೋ ಇವಳನ್ನ ಫೋಟೋ ಶೂಟ್ ಗೆ ಕರ್ಕೊಂಡ್ ಬರ್ತಾನೆ. ನಾರ್ಮಲ್ ಫೋಟೋ ಶೂಟ್ ಅಲ್ಲ, ಫೋಟೋಗ್ರಾಫರ್ ಇವಳಿಗೆ ಒಂದೊಂದೇ ಬಟ್ಟೆನ ಬಿಚ್ಚೋಕೆ ಹೇಳ್ತಿದ್ದಾನೆ. ಹೀಗೆ ಮಾಡ್ತಾ ಕೊನೆಗೆ ಬೆತ್ತಲೆ ಆಗಿ ಫೋಟೋ ಶೂಟ್ ಮಾಡಿಸ್ಕೊಂತಾಳೆ. ಮೀಮಾ ಎಲ್ಲ ಆದ್ಮೇಲೆ ರೂಮ್ ಗೆ ಬಂದು ಬೇಜಾರಲ್ಲಿ ಕೂತಿದ್ದಾಗ ಮತ್ತೆ ಸಿಂಗರ್ ಮೀಮಾ ಬಂದು ಹೇಳ್ತಾಳೆ, ನಾನ್ ಹೇಳಿಲ್ವಾ ನೀನು ಸಿಂಗರ್ ಆಗಿದ್ದಾಗ್ಲೇ ಸರಿ ಇತ್ತು, ಈಗ ನೋಡು ಎಷ್ಟು ಅವಮಾನ ಆಗ್ತಿದೆ, ಅಲ್ಲಿ ನಮ್ ಚಾಮ್ ಗ್ರೂಪ್ ಅವರು ಖುಷಿಯಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ,
ಮಾಡ್ತಿದ್ದಾರೆ, ಅಲ್ಲಿಗೆನೆ ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾಳೆ. ನನ್ನ ರೂಪ ನನಗೆ ಯಾಕೆ ಕಾಣಿಸ್ಕೊಂತಾ ಇದೆ ಅಂತ ಮೀಮಾ ಇನ್ನಷ್ಟು ತಲೆ ಕೆಡ್ಸ್ಕೊಂತಾಳೆ. ಇನ್ನೊಂದ್ ಕಡೆ ಚಾಮ್ ಗ್ರೂಪ್ ನ ಇಬ್ಬರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಜನ ಇವರನ್ನ ತುಂಬಾನೇ ಇಷ್ಟಪಡ್ತಿದ್ದಾರೆ. ಇವರ ನಡುವೆ ಮೀಮಾ ಕೂಡ ಬಂದು ಪರ್ಫಾರ್ಮ್ ಮಾಡ್ತಿರೋ ಹಾಗೆ ಮೀಮೇನಿಯಾ ಇಮ್ಯಾಜಿನ್ ಮಾಡ್ಕೊಂಡು ಖುಷಿಯಾಗಿ ಕಣ್ಣಲ್ಲಿ ನೀರ್ ತುಂಬ್ಕೊಂತಾನೆ. ಇದಾದ್ಮೇಲೆ ಮ್ಯಾಗಝಿನ್ ನ್ಯೂಸ್ ಪೇಪರ್ ಅಲ್ಲೆಲ್ಲ ಮೀಮಾಳ ಆ ಫೋಟೋ ಬಂದಿದೆ. ಜನ ಎಲ್ಲ ಮುತ್ತಾಕೊಂಡು ನೋಡ್ತಾ ಇರೋದ್ರಿಂದ ಮೀಮೇನಿಯಾ ಇರೋಬರೋ ಮ್ಯಾಗಝಿನ್ ಎಲ್ಲ ಕೊಂಡ್ಕೊಂಡು ಮನೆಗೆ ತಗೊಂಡ್ ಬರ್ತಾನೆ. ಮೀಮಾನ ಯಾರು ಆ ರೀತಿ ನೋಡಬಾರ್ದು ಅಂತ. ಮತ್ತೆ ಇವನ ಕಂಪ್ಯೂಟರ್ಗೆ ಮೀಮಾಳ ಹೆಸರಲ್ಲಿ ಯಾರೋ ಇಮೇಲ್ ಕಳಿಸ್ತಾ ಇದ್ದಾರೆ. ಮೀಮಾನೇ ಮೇಲ್ ಮಾಡ್ತಿದ್ದಾಳೆ ಅನ್ನೋ ಹಾಗೆ. ಏನಿದೆ ಮೇಲಲ್ಲಿ ಅಂದ್ರೆ, ನಾನು ರಿಯಲ್ ಮೀಮಾ, ಆ ತರ ಫೋಟೋ ಶೂಟ್ ಮಾಡ್ಸಿರೋಳು ನಕಲಿ ಮೀಮಾ. ಅಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನನ್ನ ರೀತಿ ವೇಷ ಹಾಕೊಂಡು ಆ ನಕಲಿ ಮೀಮಾ ಆ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ಈ ಮೇಲಲ್ಲಿ ಇರೋದನ್ನ ನೋಡಿ ಇವನು ರಿಪ್ಲೈ ಮಾಡ್ತಾನೆ. ಏನಂತ, ನಿಮ್ಮನ್ನ ನಾನ್ ಕಾಪಾಡ್ತೀನಿ, ಆ ನಕಲಿ ಮೀಮಾಳ ಕತೆ ಮುಗಿಸ್ತೀನಿ ಅಂದಾಗ ಇವನ ಬಳಿನೇ ಮೀಮಾ ಬಂದು ಥ್ಯಾಂಕ್ಸ್ ಹೇಳ್ತಿರೋ ಹಾಗೆ ಇವನ್ಗೆ ಅನ್ಸುತ್ತೆ. ಅಂದ್ರೆ ಬರ್ತಾ ಬರ್ತಾ ಇವನ್ ತಲೆ ನಟ್ಟು ಲೂಸ್ ಆಗ್ತಿದೆ. ಮೀಮಾ ಶೂಟಿಂಗ್ ಗೆ ಬಂದಿದ್ದಾಳೆ. ಇವಳ ಕ್ಯಾರೆಕ್ಟರ್ ಕೂಡ ಇನ್ನೊಬ್ರು ತನ್ನ ರೀತಿನೇ ಯಾರೋ ಇದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳೋ ಅಂತ ಪಾತ್ರ. ರಿಯಲ್ ಆಗು ಇದೇ ರೀತಿ ಮೀಮಾಗೆ ಸಿಂಗರ್ ಮೀಮಾ ಕಾಣಿಸ್ಕೊಂತಿರೋ ಹಾಗೆ ಭ್ರಮೆ ಆಗ್ತಿದೆ. ಶೂಟಿಂಗ್ ಮುಗಿಸ್ಕೊಂಡು ಟಾಡೋಕೋರೋ ಜೊತೆ ರೇಡಿಯೋ ಅಲ್ಲಿ ಚಾಮ್ ಗ್ರೂಪ್ ಅವರಿಬ್ರು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವರನ್ನ ಭೇಟಿ ಆಗೋಕೆ ಬಂದಾಗ ಇಲ್ಲಿ ಜೆ ಪಾಪ್ ಸಿಂಗರ್ ಮೀಮಾ ಕೂಡ ಕಾಣಿಸ್ಕೊಂಡು ಇವಳನ್ನೇ ನೋಡ್ತಾ ಓಡ್ ಹೋಗೋಕೆ ಶುರು ಮಾಡ್ತಾಳೆ. ಇದರಿಂದ ಮೀಮಾ ಕೂಡ ಇವಳನ್ನ ಫಾಲೋ ಮಾಡ್ತಿದ್ದಾಳೆ. ಮೀಮಾ ರೋಡಲ್ಲೆಲ್ಲ ತನ್ನ ಇನ್ನೊಂದು ರೂಪವನ್ನ ಅಟ್ಟಾಡಿಸ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ಮೀಮೇನಿಯಾ ಓಡಿಸ್ತಾ ಇರೋ ಟ್ರಕ್ ಇವಳನ್ನ ಗುದ್ಕೊಂಡು ಹೋಗ್ತಿದ್ದಂಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ ಮೀಮಾಗೆ. ಇವಳು ಶೂಟಿಂಗ್ ಗೆ ಹೋಗಿ ಅಲ್ಲಿಂದ ಆಕ್ಸಿಡೆಂಟ್ ಆಗೋವರೆಗೂ ಎಲ್ಲ ಕನ್ಸೆ ಆಗಿತ್ತು. ಈಗ ಇವಳು ಶೂಟಿಂಗ್ ಗೆ ಬರ್ತಾಳೆ. ಇಲ್ಲೇ ಮೀಮೇನಿಯಾ ಇವಳ ಮೇಲೆ ಕಣ್ಣಿಟ್ಟಿದ್ದಾನೆ. ಶೂಟಿಂಗ್ ಮೇಲೆ ಗಮನ ಇಲ್ಲದೆ ಏನೇನೋ ಡೈಲಾಗ್ ಹೇಳಿದಾಗ ಡೈರೆಕ್ಟರ್ ಕಟ್ ಹೇಳಿ ಮತ್ತೆ ಆಕ್ಷನ್ ಹೇಳ್ತಿದ್ದಂಗೆ ನಿದ್ರೆಯಿಂದ ಮೀಮಾಗೆ ಎಚ್ಚರಿಕೆ ಆಯ್ತು. ಹಾಗಾಗಿ ಇವಳಿಗೆ ರಿಯಲ್ ಯಾವುದು ಕನ್ಸ್ ಯಾವುದು ಅಂತಾನೆ ಅರ್ಥ ಆಗ್ತಿಲ್ಲ. ರೂಮಿ ಇವಳನ್ನ ಭೇಟಿ ಆಗೋಕೆ ಬಂದು ಇವಳ ಜೊತೆ ಟೀ ಕುಡಿಬೇಕಾದ್ರೆ ಟೀ ಕಪ್ ನ ಕೈಯಿಂದನೇ ಇಸ್ಕಿ ಹೊಡೆದಾಕ್ತಾಳೆ ಮೀಮಾ. ಕೈಯಲ್ಲಿ ಬರ್ತಾ ಇರೋ ರಕ್ತ ನೋಡಿ ಇದು ರಿಯಲ್ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದಾಳೆ. ಅಂದ್ರೆ ಇವಳ ಮಾನಸಿಕ ಸ್ಥಿತಿ ತುಂಬಾನೇ ಹದಗೆಡ್ತಾ ಇದೆ. ನಂತರ ವೆಬ್ಸೈಟ್ ನ ನೋಡಿದಾಗ ಇವತ್ತು ಶಾಪಿಂಗ್ ಗೆ ಹೋಗಿದ್ದೆ ಅಂತ ಬರ್ತಿದ್ದಾರೆ. ಶಾಪಿಂಗ್ ಹೋಗಿರೋ ಫೋಟೋ ಕೂಡ ಹಾಕಿದ್ದಾರೆ. ಆದ್ರೆ ಇವಳಿಗೆನೆ ಶಾಪಿಂಗ್ ಹೋಗಿರೋದು ನೆನ್ಪೇ ಇಲ್ಲ. ಇವಳ ಜೀವನ ಹೇಗಾಗಿದೆ ಅಂದ್ರೆ, ಮೂವಿ ಪೂರ್ತಿ ನೋಡ್ಕೊಂಡ್ ಬಂದ್ರು ಕೂಡ ಮೂವಿ ಟ್ರೈಲರ್ ಅಲ್ಲಿ ಇರೋದು ಮಾತ್ರ ನೆನ್ಪಿರುತ್ತೆ ಇವಳಿಗೆ. ನೆಕ್ಸ್ಟಿನಲ್ಲಿ ಮೀಮಾ ಪಿಜ್ಜಾ ಡೆಲಿವರಿ ಮಾಡೋ ಹಾಗೆ ಇವಳ ಫೋಟೋ ಶೂಟ್ ಮಾಡಿದ್ದ ಫೋಟೋಗ್ರಾಫರ್ ನ ಮನೆಗೆ ನುಗ್ಗಿ ಸ್ಕ್ರೂ ಡ್ರೈವರ್ ಇಂದ ಕಣ್ಣಿಗೆ ಚುಚ್ತಾಳೆ. ಆಮೇಲೆ ತನ್ನನ್ನ ಬೆತ್ತಲೆ ಮಾಡಿ ಫೋಟೋ ತೆಗೆದಿದ್ದನ್ನ ನೆನ್ಪು ಮಾಡ್ಕೊಂಡು ತುಂಬಾನೇ ಕ್ರೂರವಾಗಿ ಫೋಟೋಗ್ರಾಫರ್ ನ ಸಾಯಿಸ್ತಾಳೆ. ಇದಾದ್ಮೇಲೆ ತಕ್ಷಣ ಮೀಮಾಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಫೋಟೋಗ್ರಾಫರ್ ಸಾವನ್ನಪ್ಪಿರೋ ವಿಷಯ ಟಾಡೋಕೋರೋ ಫೋನ್ ಮಾಡಿ ಹೇಳಿದಾಗ ಗೊತ್ತಾಯ್ತು. ನ್ಯೂಸ್ ಅಲ್ಲೂ ಕೂಡ ರೈಟರ್ ಮತ್ತೆ ಫೋಟೋಗ್ರಾಫರ್ ಇಬ್ಬರ ಸಾವಿಗೂ ಏನಾದ್ರೂ ಕನೆಕ್ಷನ್ ಇದೆಯಾ ಅಂತ ಪೊಲೀಸ್ ಅವ್ರಿಗೆ ಡೌಟ್ ಬಂದಿದೆ. ಹಾಗಾಗಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೀಮಾ ಬೇರೆ ಬಟ್ಟೆ ಹಾಕೊಂಡು ಹೊರಗೆ ಹೋಗೋಕೆ ಕಬೋರ್ಡ್ ನ ಓಪನ್ ಮಾಡಿದ್ರೆ ಪಿಜ್ಜಾ ಡೆಲಿವರಿ ಮಾಡೋರ್ ತರ ಬಟ್ಟೆ ಹಾಕೊಂಡು ಹೋಗಿದ್ಲಲ್ಲ ಅದೇ ಬಟ್ಟೆ ಇಲ್ಲಿದೆ. ಫೋಟೋಗ್ರಾಫರ್ ನ ಕೊಂದಿರೋದ್ರಿಂದ ರಕ್ತ ಕೂಡ ಆಗಿದೆ. ಹಾಗಾಗಿ ತನಿಗೆ ಗೊತ್ತಿಲ್ದಂಗೆ ತಾನೇ ಕೊಲೆ ಮಾಡಿರ್ಬೇಕು ಅಂತ ಬಟ್ಟೆಯನ್ನ ಬಚ್ಚಿಡ್ತಾಳೆ ಮೀಮಾ. ಇದಾದ್ಮೇಲೆ ಮತ್ತೆ ಶೂಟಿಂಗ್ ಗೆ ಬಂದಾಗ ಒಬ್ಬ ವ್ಯಕ್ತಿಯನ್ನ ಮೀಮಾ ಕೊಲೆ ಮಾಡಿರೋ ಸೀನ್ ನ ಶೂಟ್ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಂಗೆ ಆ ಕೊಲೆ ಆಗಿರೋ ವ್ಯಕ್ತಿ ತರ ಆಕ್ಟ್ ಮಾಡ್ತಿರೋ ಆಕ್ಟರ್ ನ ಜಾಗದಲ್ಲಿ ಇವಳಿಗೆ ಫೋಟೋಗ್ರಾಫರ್ ಕಾಣಿಸಿದ್ರಿಂದ ಪ್ರಜ್ಞೆ ತಪ್ತಾಳೆ. ಎಚ್ಚರಿಕೆ ಆದಾಗ ಇವಳ ಹತ್ರ ಸೈಕಾಟ್ರಿಸ್ಟ್ ಇದ್ದಾರೆ. ಹೊರಗೆ ಇಬ್ರು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದ್ದಾರೆ. ಮೀಮಾ ಹತ್ರ ಮಾತಾಡಿ ಬಂದ ಸೈಕಾಟ್ರಿಸ್ಟ್ ಆಫೀಸರ್ಸ್ ಗೆ ಹೇಳ್ತಿರೋದೇನಂದ್ರೆ, ಮೀಮಾಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ. ಅಂದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ. ಒಂದು ಸಲ ಮೀಮಾ ತರ ಇರ್ತಾಳೆ, ಇನ್ನೊಂದ್ಸಲ ಬೇರೆ ಹುಡುಗಿಯ ರೀತಿ ಆಡ್ತಾಳೆ. ಬೇರೆ ಹುಡುಗಿಯ ರೀತಿ ಆಡ್ತಾ ಕೊಲೆಗಳನ್ನ ಅವಳೆ ಮಾಡಿರೋದು. ವಾಪಸ್ ಮೀಮಾ ಆದಾಗ ಇವಳಿಗೆ ಅದೆಲ್ಲ ನೆನ್ಪಿರಲ್ಲ. ಒಂದೇ ದೇಹದಲ್ಲಿ ಎರಡು ರೀತಿಯ ವ್ಯಕ್ತಿತ್ವ ಇರೋರು ಬದುಕ್ತಾ ಇರೋ ಹಾಗೆ ಅವಳ ಕತೆ ಆಗಿದೆ ಅಂದಾಗ ಎಲ್ಲ ಚಪ್ಪಾಳೆ ತಟ್ಕೊಂಡು ಕೂಗಾಡ್ತಿದ್ದಾರೆ, ಮೀಮಾ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ. ಹೌದು ಸ್ನೇಹಿತರೆ, ಇದು ಕೂಡ ಶೂಟಿಂಗ್ ಆಗಿತ್ತು. ಮೀಮಾಳ ಕ್ಯಾರೆಕ್ಟರ್ ಮೇಲೆ ಅತ್ಯಾಚಾರ ಆದ್ಮೇಲೆ ಅವಳಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಆಗಿದೆ ಅಂತ ಹೇಳಿ ಟಿವಿ ಸೀರೀಸ್ ನ ಮುಗಿಸ್ತಾರೆ. ಇಲ್ಲಿಗೆ ಟಿವಿ ಸೀರೀಸ್ ನ ಶೂಟಿಂಗ್ ಮುಗಿತು. ಪ್ರೊಡ್ಯೂಸರ್ ಕೂಡ ಮೀಮಾ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದಾಳೆ, ಮುಂದೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮೀಮಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋಕೆ ಕಳಿಸಿ ಹೊರಗೆ ಕಾರ್ ಹತ್ರ ರೂಮಿ ವೇಟ್ ಮಾಡ್ತಿದ್ದಾಗ ನೆಕ್ಸ್ಟ್ ಮೂವಿಯಲ್ಲಿ ಮೀಮಾಗೆ ಅವಕಾಶ ಸಿಗೋ ಹಾಗಿದೆ. ಆ ಮೂವಿಯಲ್ಲೂ ಅಂತ ಇಂತ ಸೀನ್ಸ್ ಇದೆ. ಇನ್ನೇನು ಅವಳು ಎಲ್ಲಾ ರೀತಿ ಸೀನ್ಸ್ ಅಲ್ಲೂ ಆಕ್ಟ್ ಮಾಡ್ತಾಳಲ್ಲ, ಏನ್ ತೊಂದರೆ ಇಲ್ಲ ಅಂತ ಟಾಡೋಕೋರೋ ರೂಮಿಗೆ ಹೇಳಿ ಹೊರಡ್ತಾನೆ. ಅದೇ ಒಳಗೆ ಮೀಮಾ ಮೇಲೆ ಮೀಮೇನಿಯಾ ದಾಳಿ ಮಾಡಿ ಇವಳ ಮೇಲೆ ಅತ್ಯಾಚಾರ ಮಾಡಿ ಕೊಲ್ಲೋಕೆ ನೋಡ್ತಾನೆ. ನೀನು ರಿಯಲ್ ಮೀಮಾ ಅಲ್ಲ ಅಂತ ಪದೇ ಪದೇ ಹೇಳ್ಬೇಕಾದ್ರೆ ನಾನೇ ರಿಯಲ್ ಮೀಮಾ, ಇನ್ಯಾರಿದ್ದಾರೆ ಅಂತ ಇವಳು ಹೇಳಿದ್ರು ಕೇಳಲ್ಲ. ನೀನು ಮೀಮಾಳ ರೀತಿ ವೇಷ ಹಾಕೊಂಡು ನಾಟಕ ಆಡ್ತಿರೋದು, ಕೆಟ್ಟ ಸೀನ್ಸ್ ಎಲ್ಲ ಮಾಡಿ ಮೀಮಾಳ ಹೆಸರು ಹಾಳು ಮಾಡ್ತೀಯ ಅಂತ ಅತ್ಯಾಚಾರ ಮಾಡೋಕೆ ನೋಡಿದಾಗ ಇಲ್ಲೇ ಬಿದ್ದಿದ್ದ ಸುತ್ತಿಗೆ ತಗೊಂಡು ಮೀಮೇನಿಯಾನ ತಲೆಗೆ ಹೊಡೆದು ಸಾಯಿಸ್ಬಿಡ್ತಾಳೆ ಮೀಮಾ. ಇಷ್ಟೊತ್ತಾದ್ರೂ ಇದೇನ್ ಮೀಮಾ ಬರ್ಲೇ ಇಲ್ಲ ಅಂತ ರೂಮಿ ಒಳಗೆ ಬಂದಾಗ ಇವಳ ಬಟ್ಟೆ ಎಲ್ಲ ಹರಿದೋಗಿರೋದು ನೋಡಿ ಏನಾಯ್ತು ಅಂತ ಕೇಳಿದಾಗ ಎಲ್ಲಾ ವಿಷಯ ಹೇಳ್ತಾಳೆ ಮೀಮಾ. ಆದ್ರೆ ಡೆಡ್ ಬಾಡಿ ತೋರ್ಸೋಕೆ ರೂಮಿನ ಕರ್ಕೊಂಡ್ ಬಂದಾಗ ಮೀಮೇನಿಯಾನ ಬಾಡಿ ಇಲ್ಲಿ ಇಲ್ವೇ ಇಲ್ಲ.
ಮೋಸ್ಟ್ಲಿ ನಿನಗೆ ಭ್ರಮೆ ಆಗಿರ್ಬೇಕು, ಬಾ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ರೂಮಿ ಇವಳನ್ನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಮೀಮಾ ಟಾಡೋಕೋರೋಗೆ ಫೋನ್ ಮಾಡಿದಾಗ ಅವನು ಫೋನೇ ರಿಸೀವ್ ಮಾಡ್ತಿಲ್ಲ. ಯಾಕೆ ಅಂದ್ರೆ ಅವನು ಕೂಡ ಕೊಲೆ ಆಗಿದ್ದಾನೆ. ಅವನ ಬಾಡಿ ಪಕ್ಕದಲ್ಲೇ ಮೀಮೇನಿಯಾನ ಡೆಡ್ ಬಾಡಿ ಕೂಡ ಇದೆ. ಅಂದ್ರೆ ಮೀಮಾನೆ ಮೀಮೇನಿಯಾನ ಸಾಯಿಸಿದ್ದು ನಿಜ, ಆದ್ರೆ ಡೆಡ್ ಬಾಡಿನ ಇವಳು ರೂಮಿನ ಕರ್ಕೊಂಡ್ ಬರೋಷ್ಟ್ರಲ್ಲಿ ಎಳ್ಕೊಂಡ್ ಬಂದು ಹೊರಗೆ ಹಾಕಿರ್ತಾರೆ. ಯಾರು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಮೀಮಾ ಈಗ ಒಂದು ಶಾಕಿಂಗ್ ವಿಷಯ ಗಮನಿಸ್ತಾಳೆ. ತನ್ನ ಅಕ್ವೇರಿಯಂ ಅಲ್ಲಿ ಇದ್ದ ಮೀನುಗಳು ಸಾವನ್ನಪ್ಪಿದ್ವು, ಆದ್ರೆ ಈಗ ಎಲ್ಲಾ ಮೀನುಗಳು ಇದಾವೆ, ಇನ್ನೊಂದೆರಡು ಎಕ್ಸ್ಟ್ರಾನೇ ಇದಾವೆ. ಗೋಡೆ ಮೇಲೆ ಇವಳೆ ಕಿತ್ತಾಕಿದ್ದ ಚಾಮ್ ಗ್ರೂಪ್ ನ ಫೋಟೋ ವಾಪಸ್ ಅಲ್ಲೇ ಇದೆ. ಇದೇನಪ್ಪ ಅಂತ ಕಿಟಕಿಯಿಂದ ಹೊರಗೆ ನೋಡಿದಾಗ ಗೊತ್ತಾಯ್ತು, ಇದು ತನ್ನ ಮನೆ ಅಲ್ವೇ ಅಲ್ಲ, ತನ್ನ ಮನೆಯ ರೀತಿನೇ ಇರೋ ಇನ್ನೊಂದು ಮನೆ. ರೂಮಿನೇ ಇದೆಲ್ಲ ಮಾಡಿರೋದು. ಹಿಂದೆನೆ ರೂಮಿ ಜೆ-ಪಾಪ್ ಸಿಂಗರ್ ತರ ರೆಡಿ ಆಗಿ ಬಂದು ಮೀಮಾ ತರನೇ ಮಾತಾಡ್ತಿದ್ದಾಳೆ. ಮೀಮಾ ತರನೇ ಇದ್ದಾಳಲ್ಲ ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ, ಆದ್ರೆ ಕನ್ನಡಿಯಲ್ಲಿ ನೋಡಿ ರೂಮಿ ತರ ಕಾಣಿಸ್ತಿದ್ದಾಳೆ. ರೂಮಿ ತನ್ನನ್ನ ತಾನು ಮೀಮಾ ಅನ್ಕೊಂಡಿರೋದ್ರಿಂದ ಇವಳನ್ನ ಕೂಡ ಮೀಮಾ ತರನೇ ತೋರಿಸ್ತಾ ಇದ್ದಾರೆ ಅಷ್ಟೇ. ಸೊ ಈಗ ನಮ್ಗೆ ಗೊತ್ತಾಯ್ತು, ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್, ಸ್ಪ್ಲಿಟ್ ಪರ್ಸನಾಲಿಟಿ ಇರೋದು ಮೀಮಾಗಲ್ಲ ರೂಮಿಗೆ. ರೂಮಿನೇ ರೈಟರ್ ನ, ಫೋಟೋಗ್ರಾಫರ್ ನ ಮತ್ತೆ ಟಾಡೋಕೋರೋನ ಕೂಡ ಕೊಲೆ ಮಾಡಿರೋದು. ರೂಮಿ ಫೋಟೋಗ್ರಾಫರ್ ನ ಕೊಲೆ ಮಾಡಿ ಮೀಮಾ ಮಲಗಿದ್ದಾಗ ಇವಳ ರೂಮ್ಗೆ ಬಟ್ಟೆನ ತಂದು ಇಟ್ಟೋಗಿರ್ತಾಳೆ. ಟಾಡೋಕೋರೋ ಮತ್ತೆ ಇವಳನ್ನ ಕೆಟ್ಟ ಸೀನ್ಸ್ ಇರೋ ಮೂವೀಸ್ ಗೆ ಹಾಕೊಂತಾನೆ ಅಂತ ಅವನನ್ನ ಕೊಲೆ ಮಾಡಿದಳೆ. ಮೀಮೇನಿಯಾನ ಸಾಯಿಸಿದ್ದು ಮೀಮಾನೆ, ಆದ್ರೆ ಬಾಡಿ ತೆಗ್ದಿಟ್ಟಿರೋದು ರೂಮಿ. ರೈಟರೇ ಅತ್ಯಾಚಾರದ ಸೀನ್ ಬರ್ದಿದ್ದು ಅಂತ ಅವನನ್ನ ಕೂಡ ಕೊಲೆ ಮಾಡಿದಳೆ. ಮೀಮಾಗೋಸ್ಕರ ಇಷ್ಟೆಲ್ಲ ಮಾಡಿದ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಮೀಮಾಗೋಸ್ಕರ ಮತ್ತೆ ತನಿಗೋಸ್ಕರ ಕೂಡ. ರೂಮಿ ಸ್ನೇಹಿತರೆ ಮೊದ್ಲು ಮೀಮಾ ತರನೇ ಜೆ-ಪಾಪ್ ಸಿಂಗರ್ ಆಗಿದ್ಲು, ಆದ್ರೆ ಜಾಸ್ತಿ ದಿನ ಇಂಡಸ್ಟ್ರಿಯಲ್ಲಿ ಉಳಿಯೋಕಾಗಿರ್ಲಿಲ್ಲ. ಹಾಗಾಗಿ ತನ್ನ ಕನ್ಸನ್ನ ಮೀಮಾಳ ಮೂಲಕ ನನ್ಸು ಮಾಡ್ಕೊಳ್ಳೋಕೆ ನೋಡ್ತಿದ್ಲು. ಅವಳ ಸಕ್ಸಸ್ ನ ತನ್ನ ಸಕ್ಸಸ್ ಅಂತ ರೂಮಿ ಅನ್ಕೊಂಡಿದ್ದಾಗ್ಲೇ ಮೀಮಾಳನ್ನ ಆಕ್ಟಿಂಗ್ ಗೆ ಕರ್ಕೊಂಡ್ ಬರೋಕೆ ಟಾಡೋಕೋರೋ ನೋಡ್ತಾನೆ. ಅದಕ್ಕೆ ವಿರೋಧ ಮಾಡೋದು ಕೂಡ ರೂಮಿನೇ. ಮೀಮಾಸ್ ರೂಮ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿ ತಾನೇ ಮೀಮಾ ಅನ್ನೋ ಹಾಗೆ ಡೈರಿ ಬರಿತಾ ಇರ್ತಾಳೆ. ಮೀಮಾಗೆ ತುಂಬಾನೇ ಹತ್ರ ಇದ್ದಿದ್ದು ಅಂದ್ರೆ ರೂಮಿ. ಅದಕ್ಕೆ ಮೀಮಾಳ ಪರ್ಸನಲ್ ವಿಷಯ ಎಲ್ಲ ವೆಬ್ಸೈಟ್ ಅಲ್ಲಿ ಡೈರಿ ಅಂತ ಅಪ್ಲೋಡ್ ಮಾಡ್ತಿರ್ತಾಳೆ ಫೋಟೋಸ್ ಜೊತೆಗೆ. ಮೀಮೇನಿಯಾಗೆ ಮೀಮಾಳ ಹೆಸರಲ್ಲಿ ಮೇಲ್ ಕಳಿಸಿದ್ದು ಕೂಡ ಇವಳನ್ನ ಮೀಮೇನಿಯಾ ಕೈಯಲ್ಲಿ ಕೊಲೆ ಮಾಡ್ಸೋಕು ನೋಡಿದ್ಲು, ಆದ್ರೆ ಆಗ್ಲಿಲ್ಲ. ಮೀಮಾ ತನ್ನ ಜೆ-ಪಾಪ್ ಇಮೇಜ್ ನ ಹಾಳು ಮಾಡ್ಕೊಂತಿರೋದು ನೋಡೋಕಾಗ್ದೆ ಏನೇ ಮಾಡಿದ್ರು ಆಕ್ಟಿಂಗ್ ನ ಬಿಡ್ದಲೇ ಇದ್ದಾಗ ಕೊನೆಗೆ ಅವಳನ್ನ ಕೊಲ್ಲೋಕೆನೆ ಡಿಸೈಡ್ ಮಾಡಿದಳೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ದ್ರೋಹಿ ಅಂತ ಫ್ಯಾಕ್ಸ್ ಕಳಿಸಿದ್ದು, ಲೆಟರ್ ಬಾಂಬ್ ಕಳಿಸಿ ವಾರ್ನಿಂಗ್ ಕೊಡೋಕೆ ನೋಡಿದ್ದು ಎಲ್ಲ ರೂಮಿನೇ ಸ್ನೇಹಿತರೆ. ಹಾಗಂತ ರೂಮಿ ಮಾತ್ರ ಮೆಂಟಲ್ ಪೇಷಂಟಾ? ಖಂಡಿತ ಇಲ್ಲ. ಇಲ್ಲಿ ಮೀಮಾಗೂ ಮೆಂಟಲ್ ಪ್ರಾಬ್ಲಮ್ಸ್ ಇದೆ, ಮೀಮೇನಿಯಾಗೂ ಮೆಂಟಲ್ ಪ್ರಾಬ್ಲಮ್ಸ್ ಇತ್ತು. ಮೀಮಾಗೆ ಇಷ್ಟ ಇಲ್ಲ ಅಂದ್ರು ಅತ್ಯಾಚಾರದ ಸೀನ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ತುಂಬಾನೇ ದುಃಖದಲ್ಲಿ ಇರ್ತಾಳೆ. ಆಗ ಇವಳ ಮನಸ್ಸಿಗೆ ಅನ್ಸುತ್ತೆ, ಸಿಂಗರ್ ಆಗಿದ್ದಿದ್ರೆ ಸರಿ ಹೋಗ್ತಿತ್ತು, ಆಕ್ಟಿಂಗ್ ಗೆ ಬರ್ಬಾರ್ದಾಗಿತ್ತು ಅನ್ನೋ ಮನಸ್ಥಿತಿನೇ ಇವಳಿಗೆ ಜೆ-ಪಾಪ್ ಸಿಂಗರ್ ಮೀಮಾ ತರ ಕಾಣಿಸ್ಕೊಂತಿರ್ತಾಳೆ. ಅಂದ್ರೆ ಇವಳಿಗೆ ಭ್ರಮೆ ಆಗ್ತಿರುತ್ತೆ. ಈ ಭ್ರಮೆಯಿಂದ ರಿಯಾಲಿಟಿ ಯಾವುದು ಕನ್ಸ್ ಯಾವುದು ಅಂತ ಗೊತ್ತಾಗ್ದಂಗಾಗಿ ನಡೆದ ಕೆಲವು ವಿಷಯಗಳನ್ನೇ ಮರೆಯೋಕೆ ಶುರು ಮಾಡ್ತಾಳೆ. ಮೂವಿ ನೋಡ್ಬೇಕಾದ್ರೆ ನಮಗೂ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ, ಯಾವ್ದ್ ಕನ್ಸು ಯಾವ್ದ್ ರಿಯಾಲಿಟಿ ಅಂತ. ಅದಕ್ಕೆ ನಮ್ಗೆ ಉತ್ತರ ಸಿಗೋದೇ ಇಲ್ಲ, ಸಿಗೋಕೆ ಸಾಧ್ಯನೂ ಇಲ್ಲ. ಮೀಮಾ ಯಾವ್ದನ್ನ ರಿಯಲ್ ಯಾವ್ದನ್ನ ಕನ್ಸು ಅಂತ ನೋಡ್ತಾಳೆ ಅನ್ನೋದು ಇಲ್ಲಿ ಮುಖ್ಯ ಅಷ್ಟೇ. ಮೀಮೇನಿಯಾನು ಅಷ್ಟೇ, ಮೀಮಾ ತನ್ನ ಹತ್ರ ಇಲ್ಲ ಅಂದ್ರು ಇಮೇಲ್ ಮಾಡ್ಬೇಕಾದ್ರೆ ತನ್ನ ಹತ್ರನೇ ಮೀಮಾ ಇದ್ದಾಳೆ ಅಂತ ಅನಿಸ್ತಾ ಇರುತ್ತೆ. ಚಾಮ್ ಗ್ರೂಪ್ ನ ಇಬ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅವರ ಜೊತೆ ಮೀಮಾ ಕೂಡ ಇದ್ದಾಳೆ ಅಂತ ಕಲ್ಪನೆ ಮಾಡ್ಕೊಂಡಿರ್ತಾನೆ. ಈ ಮೂರು ಜನ ಸೇರಿ ಸರಿಯಾಗಿ ಒಂದು ಕಾಲ್ಪನಿಕ ಪ್ರಪಂಚವನ್ನ ಕಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ರೂಮಿ ತನ್ನನ್ನ ತಾನು ಮೀಮಾ ಅನ್ಕೊಂಡು, ನನ್ನ ದಾರಿಗೆ ನೀನು ಅಡ್ಡಿ ಆಗಿದ್ಯಾ, ನನ್ನ ಹೆಸರನ್ನ ಹಾಳು ಮಾಡ್ತಿದ್ಯಾ, ನೀನು ಸತ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಮೀಮಾಳ ಮೇಲೆ ಸ್ಕ್ರೂ ಡ್ರೈವರ್ ಇಂದ ದಾಳಿ ಮಾಡ್ತಾಳೆ. ಭುಜಕ್ಕೆ ಚುಚ್ತಾಳೆ ಕೂಡ. ಮೀಮಾ ಹೇಗೋ ಮಾಡಿ ಇವಳಿಂದ ತಪ್ಪಿಸ್ಕೊಂಡು ಕಿಟಕಿಯಿಂದ ಹೊರಗೆ ಬಂದು ಮೇಲಿಂದಾನೆ ಹಾರಿ ಓಡೋಕೆ ಶುರು ಮಾಡ್ತಾಳೆ. ಅದೇ ರೂಮಿ ಗಾಳಿಯಲ್ಲಿ ತೇಲ್ಕೊಂಡ್ ಬರ್ತಿರೋ ಹಾಗೆ ಕಲ್ಪನೆ ಮಾಡ್ಕೊಂಡು ಮೀಮಾಳನ್ನ ಚೇಸ್ ಮಾಡ್ತಿದ್ದಾಳೆ. ಇಲ್ಲೋ ಗ್ಲಾಸ್ ನ ರಿಫ್ಲೆಕ್ಷನ್ ಅಲ್ಲಿ ನೋಡ್ಬೋದು ಸ್ನೇಹಿತರೆ, ರೂಮಿ ಓಡ್ ಬರ್ತಾ ಇರೋದು, ಗಾಳಿಯಲ್ಲಿ ತೇಲ್ಕೊಂಡ್ ಬರ್ತಿಲ್ಲ. ರೂಮಿ ಹಾಗೆ ಅನ್ಕೊಂತಾ ಇದ್ದಾಳೆ ಅಷ್ಟೇ. ಈಗ ರೂಮಿ ಛತ್ರಿ ಎತ್ಕೊಂಡ್ ಬಂದು ಮೀಮಾಳ ಬೆನ್ನಿಗೆ ಚುಚ್ತಾಳೆ. ಅದೇ ಛತ್ರಿ ಮುಂದೆ ಶಾರ್ಪ್ ಆಗಿರುತ್ತಲ್ಲ, ಅದರಿಂದ ಇಬ್ರು ಹೊಡೆದಾಡ್ಬೇಕಾದ್ರೆ ಇಲ್ಲೇ ಇರೋ ಅಂಗಡಿಯ ಗ್ಲಾಸ್ ಹೊಡೆದೋಯ್ತು. ನೀನ್ ಎಷ್ಟೇ ಬಡ್ಕೊಂಡ್ರು ನಾನೇ ರಿಯಲ್ ಮೀಮಾ ಅಂತ ರೂಮಿ ಹಾಕಿರೋ ವಿಘ್ನ ಕಿತ್ತು ಬಿಸಾಕ್ತಾಳೆ. ಈಗ ಇವಳಿಗೆ ನೆನಪಾಗುತ್ತೆ ನಾನು ರೂಮಿ ಅಂತ. ಆದ್ರೆ ಇಷ್ಟಕ್ಕೆ ಸುಮ್ನಾಗಲ್ಲ, ಕೆಳಗೆ ಬಿದ್ದಿರೋ ವಿಘ್ನ ಎತ್ಕೊಳಕ್ ಹೋಗಿ ಶಾರ್ಪ್ ಆಗಿರೋ ಗ್ಲಾಸ್ ಪೀಸ್ ಮೇಲೆ ಬೆಂಡ್ ಆಗ್ತಿದ್ದಂಗೆ ಹೊಟ್ಟೆಗೆ ಚುಚ್ಕೊಳುತ್ತೆ. ರಕ್ತ ಹೋಗ್ತಿದ್ರು ತಲೆ ಕೆಡ್ಸ್ಕೊಳಲ್ಲ. ವಿಗ್ ಹಾಕೊಂಡು ಮತ್ತೆ ನಾನೇ ಮೀಮಾ ಅಂತ ಹೇಳ್ತಾ ರೋಡ್ಗೆ ಹೋದಾಗ ಮುಂದೆಯಿಂದ ಒಂದು ಟ್ರಕ್ ಸ್ಪೀಡ್ ಆಗಿ ಬರ್ತಿದೆ. ಆದ್ರೆ ಅದರ ಹೆಡ್ಲೈಟ್ಸ್ ನ ನೋಡಿ ಸ್ಟೇಜ್ ಲೈಟ್ ಅಂತ ಅನ್ಕೊಂಡು ಖುಷಿಯಾಗಿ ನಿಂತಿದ್ದಾಗ ಇನ್ನೇನ್ ಟ್ರಕ್ ಬಂದು ಗುದುತು ಅನ್ನೋ ಅಷ್ಟರಲ್ಲಿ ಮೀಮಾ ಇವಳನ್ನ ಕಾಪಾಡ್ತಾಳೆ. ಅಕ್ಕಪಕ್ಕ ಇದ್ದವರು ಇಬ್ಬರನ್ನ ಕೂಡ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಎಲ್ಲಾಗಿ ಕೆಲವು ತಿಂಗಳ ನಂತರ ಮೀಮಾ ಮತ್ತೆ ರೂಮಿ ಇಬ್ರು ಹುಷಾರಾಗಿದ್ದಾರೆ. ಮೀಮಾ ತುಂಬಾನೇ ಫೇಮಸ್ ಆಕ್ಟರ್ ಆಗಿದ್ರೆ, ರೂಮಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಮೀಮಾ ಅವಾಗವಾಗ ರೂಮಿನ ಭೇಟಿ ಆಗೋಕೆ ಬರ್ತಾಳೆ. ಯಾಕಂದ್ರೆ ಇವಳು ಇವತ್ತು ಏನಾಗಿದ್ದಳೋ ಅದಕ್ಕೆ ರೂಮಿನ ಸಪೋರ್ಟೇ ಕಾರಣ ಅಂತ ನಂಬಿದ್ದಾಳೆ. ಡಾಕ್ಟರ್ ಹೇಳೋದೇನಂದ್ರೆ ರೂಮಿ ಇನ್ನು ಸಂಪೂರ್ಣವಾಗಿ ರಿಕವರ್ ಆಗಿಲ್ಲ, ಇನ್ನು ತನ್ನೊಬ್ಳು ಜೆ-ಪಾಪ್ ಸಿಂಗರ್ ಅಂತಾನೆ
ಅನ್ಕೊಂಡಿದ್ದಾಳೆ. ಯಾವಾಗ್ಲೂ ಒಂದ್ಸಲ ರಿಯಲ್ ರೂಮಿಯ ರೀತಿ ನಡ್ಕೊಂತಾಳೆ ಅಷ್ಟೇ. ಇಲ್ಲಿಂದ ಮೀಮಾ ವಾಪಸ್ ಹೋಗ್ಬೇಕಾದ್ರೆ ಇಬ್ರು ನರ್ಸ್ ಇವಳನ್ನ ನೋಡಿ ಮೀಮಾ ಇಲ್ಲಿಗೆ ಯಾಕೆ ಬರ್ತಾಳೆ, ಮೀಮಾ ತರ ಇರೋಳು ಯಾರೋ ಇರ್ಬೇಕು ಅಂತ ಮಾತಾಡ್ಕೊಂತ ಇರೋದನ್ನ ಕೇಳಿಸ್ಕೊಂಡು ಮೀಮಾ ಕಾರತಿ ಎಂತದು ಇಲ್ಲ ನಾನೇ ರಿಯಲ್ ಮೀಮಾ ಅಂತ ಹೇಳ್ತಾಳೆ. ಮೂವಿ ಇಲ್ಲಿಗೆ ಮುಗಿಯುತ್ತೆ. ಅಂದ್ರೆ ರೂಮಿ ಕೊಲೆಗಳನ್ನ ಮಾಡ್ತಿರೋದು, ವೆಬ್ಸೈಟ್ ಕೂಡ ರೂಮಿನೇ ಮಾಡಿರೋದು ಅಂತೆಲ್ಲ ಮೀಮಾಗೆ ಗೊತ್ತಾದ್ಮೇಲೆ ತನ್ನ ಮೆಂಟಲ್ ಪ್ರಾಬ್ಲಮ್ಸ್ ನ ಕೂಡ ದೂರ ಮಾಡ್ಕೊಂಡಿದ್ದಾಳೆ. ಆಕ್ಟಿಂಗ್ ಮಾಡೋದ್ರಲ್ಲೇ ಫ್ಯೂಚರ್ ಕಂಡ್ಕೊಂಡಿದ್ದಾಳೆ ಅಂತ ಅನ್ಕೊಂಡ್ರೆ ಹ್ಯಾಪಿ ಎಂಡಿಂಗ್ ಆಯ್ತು. ಇಲ್ಲ ನಮ್ಮಂತ ಮೂವಿ ಲವರ್ಸ್ ಈ ಮೂವಿಯ ಎಂಡಿಂಗ್ ಇನ್ನೊಂದು ರೀತಿ ಕೂಡ ಇರ್ಬೋದು ಅಂತ ಹೇಳ್ತಾರೆ. ರೂಮಿ ಕೊಲೆನೂ ಮಾಡಿಲ್ಲ, ಮೀಮಾನ ಕೊಲ್ಲೋಕು ನೋಡಿಲ್ಲ, ಎಲ್ಲ ಮೀಮಾಳ ಕನ್ಸಾಗಿರ್ಬೋದಾ, ಇನ್ನು ಭ್ರಮೆಯಲ್ಲೇ ಬದುಕ್ತಾ ಇರ್ಬೋದಾ, ಕೊಲೆಗಳನ್ನ ಕೂಡ ಇವಳೇ ಮಾಡಿರ್ಬೋದಾ ಅಂತೆಲ್ಲ ನಮ್ಮ ಮನಸ್ಸಿಗೆ ಪ್ರಶ್ನೆ ಬರುತ್ತೆ. ಅದು ಮೂವಿ ನೋಡೋ ನಮ್ಗೆ ಬಿಟ್ಟಿದ್ದು, ಯಾರು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಮೂವಿ ಹೇಗನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.